ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಈ ಬುಧವಾರ ಸಂಜೆ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಬಂದಿರುವಾಗ ಸ್ವಾಮಿ, ಅನೇಕರು ಆನ್ಲೈನಲ್ಲಿ ಪ್ರಾರ್ಥನೆಗೆ ಜಾಯ್ನ್ ಆಗುವಂತೆ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಜಾಯ್ನ್ ಆದಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಬಲಪಡಿಸೋ ಆಶೀರ್ವಾದ ಮಾಡು. ಮುಂದಿರುವಂಥ ಸಮಯವನ್ನು ನಮ್ಮನ್ನು ಕರ್ತನಪ್ಪ ನಮಗೆ ಆಶೀರ್ವಾದಕರವಾಗಿ ನಜಿಸುವಾತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಹಲ್ಲೆಲೂಯ. ಈಗ ನಾವೊಂದು ಹಾಡನ್ನು ಹಾಡಿ ಕರ್ತನನ್ನು ಸ್ತೋತ್ರ ಮಾಡಿ ನಾವು ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಆದರ್ಶ ನಮ್ಮನ್ನು ಹಾಡಲ್ಲಿ ನಜಿಸುವವರಾಗಿರ್ತಾರೆ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ಮೇಯಿಸಿ ತಂಪಾದ ನೀರ ಬಳಿ ನಡೆಸುವನು. ಹಸಿರಾದ ಹುಲ್ಲಲ್ಲಿ ನನ್ನನ್ನು ಮೇಯಿಸಿ ತಂಪಾದ ನೀರ ಬಳಿ ನಡೆಸುವನು. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಆತ್ಮವನು ಸಂತೈಸುವನು, ಸಂತೋಷದಿ ತುಂಬಿಸುವನು. ಆತ್ಮವನು ಸಂತೈಸುವನು, ಸಂತೋಷದಿ ತುಂಬಿಸುವನು. ಮಹಿಮೆಯ ನಾಮದ ನಿಮಿತ್ತದಿಂದ ತನ್ನ ನೀತಿಯ ಮಾರ್ಗದಲ್ಲಿ ನಡೆಸುವನು. ಮಹಿಮೆಯ ನಾಮದ ನಿಮಿತ್ತದಿಂದ ತನ್ನ ನೀತಿಯ ಮಾರ್ಗದಲ್ಲಿ ನಡೆಸುವನು. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕಾಗತ್ತಲಿನ ಕಣಿವೆಯಲ್ಲಿ ನಡೆವರು ಭಯವಿಲ್ಲವೇ. ಕಾಗತ್ತಲಿನ ಕಣಿವೆಯಲು ನಡೆದರು ಭಯವಿಲ್ಲವೇ. ಕರ್ತನು ನನ್ನೊಂದಿಗಿರುವುದರಿಂದ ತಂದೊನ್ನೆಯು ಕೋಲು ನನ್ನ ಸಂತೈಸುವುದು. ಕರ್ತನು ನನ್ನೊಂದಿಗಿರುವುದರಿಂದ ನನ್ನ ದೊಣ್ಣೆಯು ಕೋಲು ನನ್ನ ಸಂತೈಸುವುದು. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಜೀವನದಿಂದಿರುವ ದಿನವೆಲ್ಲ ನಿನ್ ಕೃಪೆಯು ನನ್ನೊಂದಿಗಿರುವುದು. ಜೀವನದಿಂದಿರುವ ದಿನವೆಲ್ಲ ನಿನ್ ಕೃಪೆಯು ನನ್ನೊಂದಿಗಿರುವುದು. ಕರ್ತನ ಮಂದಿರದಲ್ಲಿ ನಾನು ಎಂದೆಂದು ವಾಸಿಸುವೆನು. ಕರ್ತನ ಮಂದಿರದಲ್ಲಿ ನಾನು ಎಂದೆಂದು ವಾಸಿಸುವೆನು. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ. ಕರ್ತನು ನನ್ನಯ ಕೃಪಾನು, ಕೊರತೆಯು ನನಗಿಲ್ಲವೋ.
ಕೊರತೆಯು ನನಗೆಲ್ಲವೂ, ಕೊರತೆಯು ನನಗೆಲ್ಲವೂ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನನ್ನು ಸ್ತೋತ್ರ ಮಾಡಿದೆವು. ಈಗ ದೇವರ ವಾಕ್ಯ ಸಂದೇಶಕ್ಕೆ ಹೋಗೋಣ. ಪ್ರತಿ ಬುಧವಾರ ಮತ್ತು ಆದರ್ಶ ದೇವರ ವಾಕ್ಯವನ್ನು ನಮಗೆ ಹಂಚುವವರಾಗಿರ್ತಾರೆ. ಖಂಡಿತ ಅದ್ಭುತವಾದಂಥ ಸಂದೇಶಗಳನ್ನು ಪವಿತ್ರಾತ್ಮನು ನಮ್ಮ ಸಂಗಡ ಮಾತನಾಡುವ ಆತನಾಗಿರ್ತಾನೆ. ಹಿಬ್ರಿ ಪತ್ರಿಕೆಯಲ್ಲಿರುವಂಥ ಹೀರೋಸ್ ಆಫ್ ಫೇತ್, ಅಂದರೆ ನಂಬಿಕೆಯ ವೀರರ ಬಗ್ಗೆ ಅವರ ಜೀವನ ಹೇಗೆ ಕರ್ತನ ನಂಬಿಕೆಯಲ್ಲಿ ನಡೆಸಲ್ಪಟ್ಟಿತು ಎಂಬುದಾಗಿ ಆ ಸತ್ಯಾರ್ಥಗಳನ್ನು ನಮಗೆ ತಿಳಿಯಪಡಿಸ್ತಿರುವಾಗ ನಮ್ಮ ಜೀವನಕ್ಕೆ ಅದು ಖಂಡಿತವಾಗಿ ಹೋಲಿಕೆಯಾಗಿರ್ತೈತೆ. ನಾವು ಯಾವಾಗಾದರೆ ಇದನ್ನು ಆಸಕ್ತಿಯಿಂದ ಕೇಳಿ ನಮ್ಮ ಜೀವಿತಕ್ಕೆ ನಾವು ಅಪ್ಲೈ ಮಾಡಿಕೊಳ್ತೇವೋ ನಾವು ಸಹ ನಂಬಿಕೆಯ ವೀರರಲ್ಲಿ ಒಬ್ಬರಾಗಿ ಖಂಡಿತ ಪರಿವರ್ತನೆಗೊಳ್ಳುವಂಥವರಾಗಿರ್ತೇವೆ. ಈ ಸಮಯವನ್ನು ನಾನು ಆದರ್ಶಕ್ಕೆ ನಾನು ಕೊಡ್ತೇನೆ. ಕರ್ತನಾಮಕ್ಕೆ ಸ್ತೋತ್ರ. Hallelujah. ಹಲ್ಲೆಲೂಯಾ. I am so happy to be here in this evening. ಈ ಒಂದು ಸಂಜೆ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿರಲಿಕ್ಕೆ ನಾನು ಸಂತೋಷ ಪಡ್ತೇನೆ. Faith cometh by hearing, and hearing the word of God. ನಂಬಿಕೆ ಕೇಳುವುದರಿಂದ ಬರ್ತತೆ, ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದ ಬರುತ್ತದೆ. For faith to come, ನಂಬಿಕೆ ಬರಬೇಕಂದ್ರೆ we must have the word of God. ನಮ್ಮ ಜೀವನದಲ್ಲಿ ನಮಗೆ ದೇವರ ವಾಕ್ಯ ಅಗತ್ಯವಾಗಿದೆ. When God tells something, ದೇವರು ಏನಾದರೂ ನಮಗೆ ಹೇಳುವಾಗ when you start to believe it, ಆ ಸಂಗತಿಗಳನ್ನು ನಾವು ನಂಬಲಿಕ್ಕೆ ಪ್ರಾರಂಭಿಸಿದಾಗ and you will get the certainty, you will get the confidence. ನಾವು ನಮ್ಮ ಜೀವನದಲ್ಲಿ ಭರವಸೆಯನ್ನು ಸ್ಥಿರಚಿತ್ತವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. And today I want to talk about ಈ ದಿನ ನಾನು ಹೇಳಿಕ್ಕಿರುವಂಥ ಸಂಗತಿ ಏನೆಂದರೆ Moses' faith. ಮೋಶೆಯ ನಂಬಿಕೆ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. We talk about, ನಾವು ಮಾತಾಡಲಿಕ್ಕಿರುವಂಥದ್ದು, we already talk about ಆಲ್ರೆಡಿ ನಾವು ಈ ಸಂಗತಿಯನ್ನು ನಾವು ನೋಡಿದ್ದೇವೆ. the faith of Moses' parents. ಮೋಶೆಯ ತಂದೆ ತಾಯಿಗಳ ನಂಬಿಕೆ ಕುರಿತು ನಾವು ಧ್ಯಾನ ಮಾಡಿದೆವು. Second, ಎರಡನೇದಾಗಿ Moses' identification. ಮೋಶೆ ನಂಬಿಕೆಯ ಮೂಲಕ ತನ್ನನ್ನು ಗುರುತಿಸಿಕೊಂಡಿರುವಂಥ ಸಂಗತಿಯನ್ನು, Where he reject the rejected him as called as son of Pharaoh doctor. ಅದೇನೆಂದರೆ ಆತನು ಫರೋನ ಮಗಳ ಮಗನು ಎನಿಸಿಕೊಳ್ಳುವಂಥದ್ದನ್ನು ಬೇಡ ಅಂತೇಳಿ ಆತನು ಹೇಳಿದ್ದಾನೆ. Rather than to suffer the affliction with the people of God. ಹಾಗೆ ಅನಿಸಿಕೊಳ್ಳುವುದಕ್ಕಿಂತ ದೇವ ಜನರೊಂದಿಗೆ ಹಿಂಸೆಯನ್ನು ಅನುಭವಿಸುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಎನಿಸಿಕೊಂಡಿದ್ದಾನೆ. Let us turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು Hebrews ಹಿಬ್ರಿ ಪತ್ರಿಕೆ 11th chapter 11ನೇ ಅಧ್ಯಾಯ 24 to 26. 24ರಿಂದ 26ನೇ ವಚನ ತನಕ ನಾವು ಓದೋಣ. By faith Moses, when he was grown up, refused to be called the son of Pharaoh's daughter, choosing rather to be mistreated with the people of God than to enjoy the fleeting pleasures of sin. He considered the reproach of Christ greater wealth than the treasures of Egypt, for he was looking for to the reward. ಮೋಶೆಯು ದೊಡ್ಡವನಾದ ಮೇಲೆ ಫರೋನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು, ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. The author of Hebrews, ಈ ಹಿಬ್ರಿ ಪತ್ರಿಕೆಯ ಪತ್ರಿಕೆಯನ್ನು ಬರೆದಂಥ ಭಕ್ತನು first he gives the
definition of faith. ಈ ಒಂದು ಅಧ್ಯಾಯದಲ್ಲಿ ನಂಬಿಕೆ ಅಂದರೆ ಏನು ಎಂಬುದಾಗಿ ಅದರ ಅರ್ಥವನ್ನು ಆತನು ಹೇಳ್ತಾರೆ. And he gives how faith works. ಮತ್ತು ಅಷ್ಟು ಮಾತ್ರವಲ್ಲ, ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದನ್ನು ಆತನು ವಿವರಿಸ್ತಾರೆ. And he gives the list of faith heroes. ಅದ ನಂತರ ನಂಬಿಕೆ ವೀರರ ಪಟ್ಟಿಯನ್ನು ಆತನು ಕೊಡುತ್ತಾ ಹೋಗ್ತಾರೆ. The author is a New Testament author, came from Old Testament background. ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಹಳೆಯ ಒಡಂಬಡಿಕೆ ಹಿನ್ನೆಲೆ ಹೊಂದಿರುವಂಥ ಆತನು ಹೊಸ ಒಡಂಬಡಿಕೆಯ ಸತ್ಯಗಳನ್ನು ತಿಳಿಸುವ ಆತನಾಗಿದ್ದಾನೆ. He knows the revelation of Jesus Christ. ಈತನು ಯೇಸು ಕ್ರಿಸ್ತನ ಕುರಿತಾದ ಪ್ರಕಟಣೆಯನ್ನು ತಿಳಿದಿರುವಂಥ ಆತನು. He knows the finished work of Jesus ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯವನ್ನು ತಿಳಿದಾತನಾಗಿದ್ದಾನೆ. He knows that Jesus is greater than Moses and angels. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನು ಮೋಶೆಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠವಾದವನೆಂಬುದಾಗಿ ಪ್ರಕಟಣೆ ಹೊಂದಿರುವಂಥ ಆತನು. The author wants to encourage Jewish Christian people's faith. ಇಲ್ಲಿ ಈ ಒಂದು ಭಕ್ತನು ಯಹೂದಿ ಕ್ರೈಸ್ತ ವಿಶ್ವಾಸಿಗಳ ನಂಬಿಕೆಯನ್ನು ಬಲಪಡಿಸುತ್ತಿದ್ದಾನೆ. From the Old Testament personalities, he wants to teach the New Testament truth. ಇಲ್ಲಿ ಹಳೆಯ ಒಡಂಬಡಿಕೆಯ ಭಕ್ತರ ಜೀವನದಿಂದ ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಆತನು ಉಪದೇಶ ಮಾಡ್ತಿದ್ದಾನೆ. ಆಮೆನ್. Today I want to talk about separation. ಈ ದಿನ ಮೋಶೆ ನಂಬಿಕೆಯ ಅಲ್ಲಿರುವಂಥ ಒಂದು ಸಪರೇಷನ್, ಪ್ರತ್ಯೇಕತೆ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. Moses story divided into five parts. ಇಲ್ಲಿ ಮೋಶೆಯ ಜೀವಿತವನ್ನು 5 ಭಾಗವಾಗಿ ವಿಂಗಡಿಸಬಹುದು. First, parents' faith. ಮೊದಲನೇದಾಗಿ ಮೋಶೆಯ ತಂದೆ ತಾಯಿಗಳ ನಂಬಿಕೆ. Moses identification. ಮೋಶೆಯ ಗುರುತಿಸುವಿಕೆ. Third, separation. ಮೂರನೇದಾಗಿ ಪ್ರತ್ಯೇಕತೆ. Fourth, salvation. ನಾಲ್ಕನೇದಾಗಿ ರಕ್ಷಣೆ. Fifth, deliverance. ಐದನೇದಾಗಿ ಬಿಡುಗಡೆ. Now we want to talk about separation. ಈಗ ನಾವು ಪ್ರತ್ಯೇಕತೆ ಎಂಬ ಅದರ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. Before we talk about separation, ನಾವು ಈ ಪ್ರತ್ಯೇಕತೆ ಎನ್ನುವಂಥರ ಕುರಿತು ಧ್ಯಾನ ಮಾಡೋದಕ್ಕಿಂತ ಮುಂಚೆ we should talk about Moses and his greatness. ಮೋಶೆಯ ಒಂದು ಆತನ ಉನ್ನತಿ ಕುರಿತು, ಮೋಶೆಯ ಒಂದು ಘನತೆ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. Let us turn to Deuteronomy. ನಾವೆಲ್ಲರೂ ಸತ್ಯವೇದವನ್ನು ಧರ್ಮೋಪದೇಶ ಕಾಂಡ chapter 34, 34ನೇ ಅಧ್ಯಾಯ 10 to 12. 10ರಿಂದ 12ನೇ ವಚನ ತನಕ ಓದೋಣ. And there has not risen a prophet since in Israel like Moses, whom the Lord knew face to face. None like him for all the signs and the wonders that the Lord sent him to do in the land of Egypt, to Pharaoh and to all his servants and to all his land, and for all the mighty powers and all the great deeds of terrors that Moses did in the sight of all Israelites. ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಿಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು, ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. God telling here, ಇಲ್ಲಿ ದೇವರು ಹೇಳ್ತಿರುವಂಥ ಸಂಗತಿ ಏನಂದರೆ, he was a very special prophet. ಮೋಶೆ ಬಹಳ ಪ್ರಾಮುಖ್ಯವಾದ ವಿಶೇಷವಾದ ಒಂದು ಪ್ರವಾದಿ ಆಗಿದ್ದಾನೆಂಬುದಾಗಿ. And
Another thing is, ಇನ್ನೊಂದು ಸಂಗತಿ ಏನಂದ್ರೆ no one like him. ಆತನಿಗೆ ಸಮಾನನಾದವರು ಮತ್ತೊಬ್ಬರು ಇಲ್ಲ ಎಂಬುದಾಗಿ. In the Hebrews people mind, ಇಸ್ರಾಯೇಲರ ಜನರ ಮನಸ್ಸಿನಲ್ಲಿ Moses was a very prominent person. ಮೋಶೆ ಅವರ ಮನಸ್ಸಿನಲ್ಲಿ ಇರುವಂಥ ಸಂಗತಿ ಏನಂದರೆ ಮೋಶೆ ಬಹಳ ಪ್ರಾಮುಖ್ಯವಾದ ವ್ಯಕ್ತಿ ಅವರಿಗೆ. He was the great law giver. ಈತನು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಂಥ ಆತನಾಗಿದ್ದಾನೆ. I mean, in the people's mind, he was a superior person. ಆ ಇಸ್ರಾಯೇಲರ ಜನರ ಮನಸ್ಸಿನಲ್ಲಿ ಈತನು ಬಹಳ ಉನ್ನತವಾದ ವ್ಯಕ್ತಿಯಾಗಿದ್ದಾನೆ. Even some thought he was greater than the angel of God. ಅವರಲ್ಲಿ ಕೆಲವರು ಹೀಗೆ ಅವರು ಹೇಳ್ತಾ ಇದ್ರು, ಅದೇನೆಂದರೆ ಈತನು ದೇವದೂತರಿಗಿಂತ ಶ್ರೇಷ್ಠವಾದವನೆಂಬುದಾಗಿ. In the people's mind, he was a greatest person. ಆ ಜನರ ಮನಸ್ಸುಗಳಲ್ಲಿ ಮೋಶೆ ಬಹಳ ಉನ್ನತವಾದ ವ್ಯಕ್ತಿ. Amen. He was a great leader. ಉನ್ನತವಾದ ನಾಯಕನು. Amen. Let us turn to ನಾವೆಲ್ಲರೂ ಸತ್ಯವೇದವನ್ನು the book of Numbers, ಅರಣ್ಯಕಾಂಡ 12. 12ನೇ ಅಧ್ಯಾಯ. The Bible tells in Numbers, ಇಲ್ಲಿ ಸತ್ಯವೇದ ಈ ಒಂದು ಅರಣ್ಯಕಾಂಡದಲ್ಲಿ ಹೇಳ್ತಾ ಇದೆ, Miriam and Aaron speaking against Moses. ಈ ಭಾಗದಲ್ಲಿ ನಾವು ನೋಡ್ತೇವೆ ಅಹರೋನನು ಮತ್ತು ಮಿರಿಯಾಮಳು ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಡ್ತಾರೆ, ಮಾತಾಡ್ತಾರೆ. Because he was married to Cushite woman. ಯಾಕಂದರೆ ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಆಗಿರ್ತಾನೆ. Because she was a very dark woman. ಯಾಕಂದರೆ ಆಕೆ ಕಪ್ಪಾದ ಚರ್ಮ ಇದ್ದವಳು. But they spoke into him. ಆದ್ದರಿಂದ ಅಲ್ಲಿ ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಡ್ತಾರೆ. Another thing, ಇನ್ನೊಂದು ಸಂಗತಿ ಏನಂದರೆ God only speak to Moses in those days. ಆ ದಿನಗಳಲ್ಲಿ ದೇವರು ಮೋಶೆ ಸಂಗಡ ಮಾತ್ರ ಆತನ ಮಾತಾಡುವವನಾಗಿದ್ದ. And they spoke themselves. ಅವರು ತಮ್ಮ ಕುರಿತು ಅವರು ಹೀಗೆ ಮಾತಾಡ್ತಾರೆ. Does God only speak to Moses as he not speak to us also? ಅವ್ರು ಹೇಳ್ತಿದ್ದಾರೆ, ಯೆಹೋವನು ಮೋಶೆ ಮೂಲಕ ಮಾತ್ರ ಮಾತಾಡಿದಾನ, ನಮ್ಮ ಮೂಲಕ ಮಾತಾಡಲಿಲ್ಲವಾ ಎಂಬುದಾಗಿ. Amen. Here after the talking, ಈ ರೀತಿ ಅವರು ಮೋಶೆಗೆ ವಿರುದ್ಧವಾಗಿ ಮಾತಾಡಿದ ನಂತರ we all know what is that circumstances. ಅಲ್ಲಿ ಹಾಗೆ ಮಾತಾಡಿದ ನಂತರ ನಮ್ಮೆಲ್ಲರಿಗೂ ಗೊತ್ತುಂಟು ಅಲ್ಲಿ ಏನು ಪರಿಣಾಮ ಉಂಟಾಯಿತು ಎಂಬುದಾಗಿ. They talked against Moses, the God's servant. ಅಲ್ಲಿ ಯೆಹೋವನ ಸೇವಕನಾದ ದೇವರ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಅವರು ಮಾತಾಡಿದಾಗ whom the people of Israelites get away from Israelites. ಅಷ್ಟು ಮಾತ್ರವಲ್ಲ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಗೆ ಯಾರ ಮೂಲಕ ದೇವರು ಕರ ತಂದಿದ್ದಾನೋ Here they speaking against Moses. ಆ ಮೋಶೆಗೆ ವಿರುದ್ಧವಾಗಿ ಇಲ್ಲಿ ಜನರು ಮಾತಾಡ್ತಿದ್ದಾರೆ. They want white women. They want white women. ಅವರಿಗೆ ಬೇಕಿರುವಂಥ ಸಂಗತಿ ಏನಂದರೆ ಬಿಳಿ ಸ್ತ್ರೀಯನ್ನು ಮೋಶೆ ಮದುವೆ ಆಗಬೇಕಾಗಿತ್ತು. God made Miriam whole body white. ಅದ್ರ ದೆಸೆಯಿಂದ ನಾವು ನೋಡ್ತೇವೆ ದೇವರಿಗೆ ಅದು ಕೇಳಿ ದೇವರ ವಾಕ್ಯ ಹೇಳ್ತೈತೆ, ಮಿರಿಯಾಮಳು ಕುಷ್ಠ ಹತ್ತಿದವಳಾಗಿ ಇಡೀ ದೇಹ ಬಿಳಿ ಆಯಿತು ಎಂಬುದಾಗಿ. So don't speak
ill to man of God. ಯಾವುದೇ ದೇವರು ಸೇವಕರಿಗೆ ವಿರುದ್ಧವಾಗಿ ಯಾರು ನಾವು ಮಾತಾಡಬಾರದು. So this is the greatness of Moses. ಇದು ಮೋಶೆ ಒಂದು ಘನತೆ ಆಗಿದೆ. ಮೋಶೆಯನ್ನು ದೇವರು ಘನಪಡಿಸಿರುವ ರೀತಿಯಾಗಿದೆ. Faith leads us to lead a life extraordinary. ನಂಬಿಕೆ ಅನ್ನುವಂಥದ್ದು ನಾವು ಉನ್ನತ ಮಟ್ಟದ ಅತಿ ವಿಶೇಷವಾದ ಜೀವಿತವನ್ನು ನಡೆಸುವಂತೆ ನಡೆಸುವಂಥದ್ದಾಗಿದೆ. Faith help us to live a life of faithfulness to God. ನಂಬಿಕೆ ಅನ್ನುವಂಥದ್ದು ದೇವರಿಗೆ ನಂಬಿಕಸ್ಥರಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. Faith does miracles. Faith does extraordinary deeds. ನಂಬಿಕೆ ಅನ್ನುವಂಥದ್ದು ಅದ್ಭುತಗಳನ್ನು ಮಾಡ್ತೈತೆ, ಮಹತ್ತರವಾದ ಸಂಗತಿಗಳನ್ನು ಮಾಡುವಂಥದ್ದಾಗಿದೆ. In the same way, faith teaches us to Amen. how to live successful Christian life in this earth. ಅಷ್ಟು ಮಾತ್ರವಲ್ಲ, ನಂಬಿಕೆ ಅನ್ನುವಂಥದ್ದು ಈ ಲೋಕ ಜೀವಿತದಲ್ಲಿ ಒಂದು ಕೃತಾರ್ಥತೆಯುಳ್ಳ ಮಹಿಮಕರವಾದ ಕ್ರೈಸ್ತವ ಜೀವಿತವನ್ನು ಹೇಗೆ ನಡೆಸುವುದೆಂಬುದಾಗಿ ಕಲಿಸಿಕೊಡ್ತದೆ. Now we want to talk about separation. ಈಗ ಮೋಶೆ ಜೀವಿತದಿಂದ ಪ್ರತ್ಯೇಕತೆ ಎಂಬುದರ ಕುರಿತು ನಾವು ಮಾತಾಡಲಿಕ್ಕಿದ್ದೇವೆ. Separation means ಪ್ರತ್ಯೇಕತೆ ಅಂದರೆ it is not that separating from the physical. ಅದು ಬಾಹ್ಯವಾಗಿ ಭೌತಿಕವಾಗಿ ಪ್ರತ್ಯೇಕವಾಗುವಂಥದ್ದಲ್ಲ. Separation it is the moral change. ಈ ಪ್ರತ್ಯೇಕತೆ ಏನೆಂದರೆ ಒಂದು ನೈತಿಕವಾದ ಒಂದು ಬದಲಾವಣೆ. Separation from the sinful nature. ಪಾಪ ಸ್ವಭಾವದಿಂದ ಪ್ರತ್ಯೇಕವಾಗುವಂಥದ್ದು. Separation from the sinful pleasure of this world. ಈ ಲೋಕದ ಪಾಪ ಭೋಗಗಳಿಂದ ಪ್ರತ್ಯೇಕವಾಗುವಂಥದ್ದು. Separation means ಪ್ರತ್ಯೇಕತೆ ಅಂದರೆ it must not be like the world. ಲೋಕದಿಂದ ನಡೆಸಲ್ಪಡುವಂಥದ್ದಲ್ಲ. We must not be like the world. ನಾವು ಲೋಕದ ಪ್ರಕಾರ ನಡೆಯುವಂಥದ್ದಲ್ಲ, ಲೋಕವನ್ನು ನಡೆಸುವಂಥದ್ದಲ್ಲ. We must totally different from the world. ನಾವು ಲೋಕಕ್ಕೆ ಸಂಪೂರ್ಣವಾಗಿ ಬೇರೆಯಾಗಿ ನಡೆದುಕೊಳ್ಳುವಂಥದ್ದಾಗಿದೆ. We must understand separation. It is means by ನಾವು ಪ್ರತ್ಯೇಕತೆ ಅಂದರೆ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ we cannot go out of this world. ಈ ಲೋಕದಿಂದ ನಾವು ಪ್ರತ್ಯೇಕವಾಗಿ ಹೋಗಲಿಕ್ಕೆ ಆಗುವುದಿಲ್ಲ. We work in this world. ಈ ಲೋಕದಲ್ಲೇ ನಾವು ಇರ್ತೇವೆ, ಕೆಲಸ ಮಾಡ್ತೇವೆ. We live in this world. ಈ ಲೋಕದಲ್ಲೇ ನಾವು ಜೀವಿಸ್ತೇವೆ. We interact with the people of the world. ಈ ಲೋಕದ ಜನರ ಸಂಗಡ ನಾವು ವ್ಯವಹರಿಸುವಂತವರು ಆಗಿರ್ತೇವೆ. Yet be different from the world. ಆದರೂ ಈ ಲೋಕಕ್ಕೆ ನಾವು ಬೇರೆಯಾಗಿ ನಾವು ಜೀವಿಸುವಂತವರಾಗಿರ್ತೇವೆ. Separation is not isolating yourself from the world. ಪ್ರತ್ಯೇಕತೆ ಅಂತ ಹೇಳುವಾಗ ಲೋಕದಿಂದ ಒಂದು ಒಬ್ಬನೇ ಆಗಿ ದೂರವಾಗಿರುವಂಥದ್ದಲ್ಲ. We must cast away everything that takes the place of God in our lives. ಆದರೆ ಪ್ರತ್ಯೇಕತೆ ಅಂದರೆ ನಮ್ಮ ಜೀವನದಲ್ಲಿ ದೇವರ ಸ್ಥಾನವನ್ನು, ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡುವಂಥದ್ದಾಗಿದೆ. I don't talk about idol worship. ದೇವರ ಸ್ಥಾನವನ್ನು ಬೇರೆ ಇದಕ್ಕೆ ಕೊಡಬಾರ್ದು ಅಂತ ಹೇಳುವಾಗ ನಾನು ಇಲ್ಲಿ ವಿಗ್ರಹಾರಾಧನೆ ಕುರಿತು ನಾನು ಮಾತನಾಡುತ್ತಿಲ್ಲ. But that anything takes the place of God is idol. ಆದರೆ ದೇವರ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಯಾವುದೇ ಆ ಸ್ಥಾನವನ್ನು ತೆಗೆದುಕೊಂಡ್ರೆ ಅದು ನಮ್ಮ ಜೀವನಕ್ಕೆ ವಿಗ್ರಹವಾಗಿರ್ತೈತೆ. The believers is never allowing other thing that takes the place of
God. ವಿಶ್ವಾಸಿಗಳಾದಂಥ ನಾವುಗಳು ನಮ್ಮ ಜೀವನದಲ್ಲಿ ದೇವರ ಸ್ಥಾನವನ್ನು ಬೇರೆ ಯಾವುದಕ್ಕೂ ನಾವು ಬಿಟ್ಟು ಕೊಡುವಂಥವರಾಗಿರಬಾರದು. In every believer's life, God must number one. ಪ್ರತಿಯೊಬ್ಬರ ಕ್ರೈಸ್ತ ವಿಶ್ವಾಸಿಗಳ ಜೀವನದಲ್ಲಿ ದೇವರು ಮೊದಲನೆಯವನಾಗಿರಬೇಕು. The pleasure of sin is wrong according to Bible. ದೇವರ ವಾಕ್ಯದ ಪ್ರಕಾರ ಪಾಪ ಭೋಗ ಅನ್ನುವಂಥದ್ದು ಅದು ತಪ್ಪಾದ ಸಂಗತಿಯಾಗಿದೆ. The world identifies the pleasure of sin in that way. ಪಾಪ ಭೋಗ ಎಂಬುವಂಥದ್ದನ್ನು ಲೋಕ ಆ ರೀತಿ ಪ್ರೆಸೆಂಟ್ ಮಾಡುವಂಥದ್ದಾಗಿದೆ. Even you do not commit sin, ನಾವು ನೋಡ್ತೇವೆ, ಒಂದು ವೇಳೆ ನೀವು ಪಾಪ ಕಾರ್ಯವನ್ನು ಮಾಡದೇ ಇದ್ದರೂ you walking with worldly ways. ಪಾಪ ಕಾರ್ಯವನ್ನು ಮಾಡದಿದ್ದರೂ ಸಹ ಲೋಕದ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿರ್ತೇವೆ. When you walk with worldly ways, worldly methods, ಲೋಕದ ಪದ್ಧತಿ ಪ್ರಕಾರ ಲೋಕದ ಮಾರ್ಗಗಳಲ್ಲಿ ನೀವು ನಡೆಯುವಾಗ automatically you are friends of the world. ನೀವು ಗೊತ್ತಿಲ್ಲದ ಹಾಗೆ ನೀವು ಲೋಕಕ್ಕೆ ಸ್ನೇಹಿತರಾಗ್ತೀರಾ. True Christians walk away from the world. ಆದರೆ ನಿಜವಾದ ಕ್ರೈಸ್ತವನು ಲೋಕದಿಂದ ಪ್ರತ್ಯೇಕವಾಗಿ ಅವನು ಬ್ರತುಕುವಾತನಾಗಿರ್ತಾನೆ. Let us turn to James. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯಾಕೋಬನು ಬರೆದ ಪತ್ರಿಕೆ chapter 4:4. 4ನೇ ಅಧ್ಯಾಯ 4ನೇ ವಚನ. You adulterous people, do you not know that the friendship with the world is enmity with God? ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? Here God is also speaking moral separation. ಇಲ್ಲಿ ದೇವರು ನೈತಿಕವಾದ ಪ್ರತ್ಯೇಕತೆ ಕುರಿತು ಇಲ್ಲಿ ದೇವರು ಮಾತಾಡ್ತಿದ್ದಾನೆ. God is not speaking about physical separation. ಇಲ್ಲಿ ದೇವರು ಭೌತಿಕವಾದ ಪ್ರತ್ಯೇಕತೆ ಬಗ್ಗೆ ಅದನ್ನು ಮಾತಾಡ್ತಾ ಇಲ್ಲ. Here Bible is talking about ಇಲ್ಲಿ ಸತ್ಯವೇದ ಹೇಳುವಂಥದ್ದೇನೆಂದರೆ we must live in this world. ಈ ಲೋಕದಲ್ಲಿ ನಾವು ಜೀವಿಸಬೇಕು. We have to be nice with the people. ಈ ಲೋಕದ ಜನರ ಸಂಗಡ ಒಳ್ಳೆಯದಾಗಿ ನಾವು ಇರಬೇಕು. We should work with the people of the world. ಲೋಕದ ಜನರೊಂದಿಗೆ ನಾವು ವ್ಯವಹರಿಸಬೇಕು ಮತ್ತು ಕೆಲಸ ಮಾಡಬೇಕು. Yet be different from the world. ಈಗಿದ್ದಾಗ್ಯೂ ಸಹ ಲೋಕದೊಂದಿಗೆ ಬೇರೆಯಾಗಿ ಪ್ರತ್ಯೇಕವಾಗಿ ಜೀವಿಸಬೇಕೆಂಬುದಾಗಿ. Do not follow the world's method. ಲೋಕದ ಪದ್ಧತಿಯನ್ನು ಅನುಸರಿಸುವರಾಗಿರಬಾರದು. Amen. ಆಮೆನ್. Moses' life is very good example of that. ಮೋಶೆ ಜೀವಿತ ಇದಕ್ಕೆ ಅದ್ಭುತವಾದ ಉದಾಹರಣೆಯಾಗಿದೆ. We always talk about faith. ನಾವು ಯಾವಾಗಲೂ ನಂಬಿಕೆ ಬಗ್ಗೆ ನಾವು ಮಾತಾಡ್ತಿರ್ತೇವೆ. Faith is something which can do great miracles. ನಂಬಿಕೆ ಅಂತ ಹೇಳುವಾಗ ಅದೇನೋ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಗತಿ ಎಂಬುದಾಗಿ. Yeah, faith can do great miracles, great deeds. ಖಂಡಿತವಾಗಿ ನಂಬಿಕೆ ಮೂಲಕ ದೊಡ್ಡ ಮಹತ್ ಕಾರ್ಯಗಳನ್ನು ನಾವು ಮಾಡುತ್ತೇವೆ, ಹೊಂದಿಕೊಳ್ಳುತ್ತೇವೆ. In the other way, ಅದೇ ಇನ್ನೊಂದು ರೀತಿಯಲ್ಲಿ ನಾವು ನೋಡುವಂಥದ್ದಾದರೆ, in the same way, ಅದೇ ರೀತಿ faith help us to live a successful Christian life in this earth. ಈ ಲೋಕದಲ್ಲಿ ಕೃತಾರ್ಥತೆಯ ಕ್ರೈಸ್ತವ ಜೀವಿತ ನಡೆಸುವುದಕ್ಕೆ ನಂಬಿಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. Faith is a power. ನಂಬಿಕೆ ಅನ್ನುವಂಥದ್ದು ಒಂದು ಶಕ್ತಿಯಾಗಿದೆ. Faith enables to live the different kind of life in this earth. ಈ ಲೋಕದಲ್ಲಿ ಒಂದು ಪ್ರತ್ಯೇಕವಾದ ಅದ್ಭುತವಾದ ಜೀವಿತವನ್ನು ನಡೆಸುವ ಹಾಗೆ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ನಂಬಿಕೆ. I showed you yesterday
week ಕಳೆದ ವಾರದಲ್ಲಿ ನಾನು ಈ ಸಂಗತಿಗಳನ್ನು ನಿಮಗೆ ಹೇಳಿದೆ. to deny yourself. ನಿನ್ನನ್ನು ನೀನು ನಿರಾಕರಿಸು ಎಂಬುದಾಗಿ. I talk about three things. ಅಲ್ಲಿ ನಾವು 3 ಸಂಗತಿಗಳನ್ನು ನಾವು ಮಾತಾಡಿಕೊಂಡೆವು. ಲೈಫ್, ಜೀವನ, money, ಹಣ, honor. ಘನತೆ. I mean, these three things I told you. ಈ 3 ಸಂಗತಿಗಳನ್ನು ನಾವು ನಿರಾಕರಿಸಬೇಕು ಎಂಬುದಾಗಿ ನಾನು ಹೇಳಿದೆ. Today I want to talk about same three things. ಈ ದಿನ ಅದೇ 3 ಸಂಗತಿಗಳನ್ನು ನಾವು ನೋಡಲಿಕ್ಕಿದ್ದೇವೆ. In different way. ಆದರೆ ಬೇರೆ ಒಂದು ರೀತಿಯಲ್ಲಿ. Let us turn to Matthew. ನಾವೆಲ್ಲರೂ ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 7 7ನೇ ಅಧ್ಯಾಯ verse 13 to 14. 13ರಿಂದ 14ನೇ ವಚನ ತನಕ. Enter the ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. To live a life for God is very difficult. ದೇವರಿಗೋಸ್ಕರ ಜೀವಿಸುವಂಥ ಜೀವನ ಬಹಳ ಕಷ್ಟಕರ. Yes, it is very difficult. ಹೌದು, ಅದು ನಿಜಕ್ಕೂ ಕಷ್ಟಕರವೇ. Faith helps us to take difficult decisions. ಆದರೆ ನಂಬಿಕೆ ಅನ್ನುವಂಥದ್ದು ಈ ರೀತಿ ಕಷ್ಟಕರವಾದ ಜೀವಿತವನ್ನು ತೀರ್ಮಾನಿಸುವ ಹಾಗೆ ನಮ್ಮನ್ನು ಬಲಪಡಿಸ್ತದೆ. When you live your life to God, ನೀವು ನಿಮ್ಮ ಜೀವಿತವನ್ನು ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸುವಾಗ you must ready to sacrifice what is important to you. ನಿನಗೆ ಏನು ಪ್ರಾಮುಖ್ಯವಾಗಿರುತ್ತೆ ಆ ಸಂಗತಿಗಳನ್ನು ತ್ಯಾಗ ಮಾಡಬೇಕಾಗಿ ಬರ್ತದೆ. You need to live the things what is important to you. ನಿನಗೆ ಬಹಳ ಮುಖ್ಯವಾದ ಸಂಗತಿಗಳನ್ನು ನೀನು ಕೈ ಬಿಡಬೇಕಾಗಿ ಬರ್ತದೆ. And limit yourself to the things that God pleases. ದೇವರಿಗೆ ಇಷ್ಟವಾದ ಸಂಗತಿಗಳಿಗೆ ನಿನ್ನನ್ನು ನೀನು ಪರಿಮಿತಿ ಮಾಡಿಕೊಳ್ಳಬೇಕಾಗಿ ಬರ್ತದೆ. And let us turn to ನಾವು ಸತ್ಯವೇದವನ್ನು ಲೂಕನ ಸುವಾರ್ತೆ 14ನೇ ಅಧ್ಯಾಯ 14ನೇ ಅಧ್ಯಾಯ verse 31. 31ನೇ ವಚನವನ್ನು ಓದೋಣ. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡ ತೆಗೆದುಕೊಂಡು ಬರುವುದನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. Amen. Here two things. Here we see the two kings. ಇಲ್ಲಿ ಇಬ್ಬರು ಅರಸರನ್ನು ನಾವು ನೋಡ್ತೇವೆ. One king have 10,000 soldiers. ಇಲ್ಲಿ ಒಬ್ಬ ಅರಸನಿಗೆ 10,000 ಸೈನಿಕರು. And another king have 20,000 soldiers. ಇನ್ನೊಬ್ಬ ಅರಸನಿಗೆ 20,000 ಸೈನಿಕರಿದ್ದಾರೆ. The one who got 10,000 soldiers, 10,000 ಸೈನಿಕರಿರುವಂಥ ಅರಸನು will you not think or count the cost of it? 20,000 ದಂಡ ಮೇಲೆ ಹೋಗುವಾಗ ಅದರ ಪರಿಣಾಮ ಏನಾಗಿರ್ತೈತೆ ಎಂಬುದಾಗಿ ಅವನು ಆಲೋಚಿಸುವುದಿಲ್ಲವಾ? So Jesus is telling about ಆದದ್ರಿಂದ ಯೇಸು ಇಲ್ಲಿ ಹೇಳ್ತಿದ್ದಾರೆ, Christian life is not a life that you are living mindlessly. ಕ್ರೈಸ್ತವ ಜೀವಿತ ಅಂತ ಹೇಳುವಾಗ ಆಲೋಚನೆ ಇಲ್ಲದೆ ಜೀವಿಸುವಂಥ ಜೀವಿತವಲ್ಲ ಎಂಬುದಾಗಿ. ಸೂಪರ್. People come to church. ಕೆಲವು ಜನರು ಸಭೆಗೆ ಬರ್ತಾರೆ. When they come to church, ಅವರು ಸಭೆಗೆ ಬರುವಾಗ here in church was wonderful worship. ಇಲ್ಲಿ ಬಂದಾಗ ಅದ್ಭುತವಾದ ಆರಾಧನೆ ಇರ್ತೈತೆ. The people came to church experience presence of
God, ಸಭೆಗೆ ಬಂದು ಆರಾಧನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾರೆ. and after the church, they will go to home. ಚರ್ಚ್ ಸಭೆ ಆರಾಧನೆ ಮುಗಿದ ನಂತರ ಅವರು ಮನೆಗೆ ಹೋಗ್ತಾರೆ. And the next day, they will quarrel with the house members. ನಂತರ ಮರುದಿವಸ ಮನೆಯವರ ಸಂಗಡ ಜಗಳ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. So many people think that Christianity is a emotional thing. ಅನೇಕರು ಹೀಗೆ ಎಣಿಸ್ತಾರೆ, ಕ್ರೈಸ್ತವತ್ವ ಅಂದರೆ ಒಂದು ಭಾವೋದ್ರೇಕಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ. Christian does not live mindlessly. ಕ್ರೈಸ್ತವನು ಅಂತ ಹೇಳುವಾಗ ಅವನು ಆಲೋಚನೆ ಇಲ್ಲದೆ ಜೀವಿಸುವವನಲ್ಲ. One of the greatest teaching in New Testament is renewal of mind. ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ಒಂದು ವಿಶೇಷವಾದ ಉಪದೇಶವೇನೆಂದರೆ ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳುವುದರ ಕುರಿತಾಗಿದೆ. Let us turn to ನಾವೆಲ್ಲರೂ ಸತ್ಯವೇದವನ್ನು Romans ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1. 12ನೇ ಅಧ್ಯಾಯ 1ನೇ ವಚನ. I appeal to you, therefore, brothers, by the mercies of God, to present your bodies as a living sacrifice, holy and acceptable to God, which is your spiritual worship. Do not be conformed to this world, but be transformed by the renewal of your mind, that by testing that you may discern what is will of God, what is good and acceptable and perfect. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. Here Paul is talking about ಇಲ್ಲಿ ಪೌಲನ್ ಹೇಳ್ತಿರುವಂಥ ಸಂಗತಿ ಏನಂದರೆ, renewal of mind. ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದರ ಕುರಿತು. Here, before Paul is telling in Romans 1st chapter to 11th chapter who are in Christ. ನಾವು ನೋಡ್ತೇವೆ, ರೋಮ ಪತ್ರಿಕೆ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯ ತನಕ ಬರುವಾಗ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದರ ಕುರಿತು ಅನೇಕ ಸಂಗತಿಗಳನ್ನು ಆತನು ಮಾತಾಡ್ತಾನೆ. From 12th chapter, ಆದರೆ 12ನೇ ಅಧ್ಯಾಯದಿಂದ he will give the commands. ಈತನು ಕ್ರೈಸ್ತವ ಜೀವಿತಕ್ಕೆ ಬೇಕಾದ ಆಜ್ಞೆಗಳನ್ನು ಆತನು ಕೊಡ್ತಿದ್ದಾನೆ. And here Paul is telling, ಇಲ್ಲಿ ಪೌಲನು ಹೇಳ್ತಿರುವಂಥದ್ದೇನೆಂದರೆ, do not take values of the world. ಈ ಲೋಕದ ಆಚಾರವನ್ನು ನಡವಳಿಕೆಯನ್ನು ಅನುಸರಿಸಬೇಡಿ. Do not think like the world. ಲೋಕವ ಆಲೋಚನೆಗಳನ್ನು ನೀವು ತೆಗೆದುಕೊಳ್ಳಬಾರದು. Do not act like the world. ಲೋಕದ ಪ್ರಕಾರ ನೀವು ನಡೆದುಕೊಳ್ಳಬಾರದು. Your thinking tells your actions. ನಿನ್ನ ನಡವಳಿಕೆ ಅನ್ನುವಂಥದ್ದು ನಿನ್ನ ಆಲೋಚನೆಗಳನ್ನು ತಿಳಿಯಪಡಿಸ್ತದೆ. You must think what is right and what is wrong. ನೀನು ಆಲೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದಾಗಿ. Some Christians, ಕೆಲವು ಕ್ರೈಸ್ತವರು before when they come to the church, ಅವರು ಸಭೆಗೆ ಬರುವಾಗ they leave their mind at home. ಅವರು ತಮ್ಮ ಮನಸ್ಸನ್ನು, ಆಲೋಚನಾ ಬುದ್ಧಿಯನ್ನು ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. And bring their emotion. ಅವರು ಸಭೆಗೆ ಬರೀ ಭಾವನೆಗಳನ್ನು ಮಾತ್ರ ತರ್ತಾರೆ. But in the same way, ಆದರೆ ಅದೇ ರೀತಿಯಲ್ಲಿ I cannot stand like a robot and teach you something. ನಾನಿಲ್ಲಿ ಒಂದು ರಾಬರ್ಟ್ ಆಗಿ ನಿಂತುಕೊಂಡು ಏನೋ ಒಂದು ಹೇಳಿಕ್ಕಾಗುವುದಿಲ್ಲ. Emotion is a real part of life.
Everyone has emotions. ಎಲ್ಲರಿಗೂ ಭಾವನೆಗಳಿರ್ತಾವೆ. ಭಾವನೆ ಎಂಬುವಂಥದ್ದು ಸಹ ಒಂದು ನಮ್ಮ ಜೀವನದ ನಿಜತ್ವವಾಗಿದೆ. Your worship has emotions. ನಾವು ಆರಾಧನೆ ಮಾಡುವಾಗ ನಮ್ಮ ಭಾವನೆಗಳು ಒಳಗೊಳ್ತಾವೆ. Your preaching have emotions. ಪ್ರಸಂಗ ಮಾಡುವಂಥದ್ದು ಸಹ ಅದು ಭಾವನೆಗಳಿಗೆ But ಒಳಗೊಂಡಿರುವಂಥವಾಗಿರ್ತವೆ. don't live as your emotions. ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ ನಮ್ಮ ಭಾವನೆಗಳ ಪ್ರಕಾರ ನಾವು ಬ್ರತಕಬಾರದು ಎಂಬುದಾಗಿ. You got to live by your mind, your thought. ನಿಮ್ಮ ಆಲೋಚನೆ ಮತ್ತು ನಿಮ್ಮ ಚಿತ್ತದ ಪ್ರಕಾರ ಅಂದರೆ ಮನಸ್ಸಿನ ಪ್ರಕಾರ ನೀವು ಬ್ರತಕಬೇಕು ಎಂಬುದಾಗಿ. Your mind is very important. ನಮ್ಮ ಮನಸ್ಸು ಎಂಬುದು ಬಹಳ ಪ್ರಾಮುಖ್ಯವಾದದ್ದು. It is very important of what thinking. ನೀನು ಏನು ಆಲೋಚನೆ ಮಾಡ್ತಿದ್ದ ಅದು ಬಹಳ ಪ್ರಾಮುಖ್ಯವಾಗಿದೆ. It is very important of what you decide. ನೀನು ಏನು ತೀರ್ಮಾನಿಸಿ ಅದು ಬಹಳ ಪ್ರಾಮುಖ್ಯವಾಗಿದೆ. Here Jesus is telling, ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, will you not count? Will you count means will you not think? ನೀನು ಅವನು ಆಲೋಚಿಸುವುದಿಲ್ಲವೋ ಎಂಬುದಾಗಿ, ಅಂದರೆ ನೀನು ಆಲೋಚಿಸುವುದಿಲ್ಲವಾ ಎಂಬುದಾಗಿ. The people who thinks, ಯಾವ ಮನುಷ್ಯನಾದರೆ ಆಲೋಚನೆ ಮಾಡುವವನಾಗಿರ್ತಾನೋ they will find the gate is narrow. ಆ ಆಲೋಚನೆ ಮಾಡುವ ವ್ಯಕ್ತಿ ಕಂಡುಕೊಳ್ತಾನೆ ಅದಕ್ಕೆ ಹೋಗುವ ದಾರಿ ಬಾಗಲು ಇಕ್ಕಟ್ಟು ಎಂಬುದಾಗಿ. What difficulty made Moses? ಎಂಥ ಕಠಿಣವಾದ ತೀರ್ಮಾನವನ್ನು ಮೋಶೆ ಮಾಡಿದ? Amen. Number 1. ಮೊದಲನೇದಾಗಿ get out from king's palace. ಮೋಶೆ ಕಠಿಣವಾದ ತೀರ್ಮಾನವನ್ನು ಮಾಡುವ ಹಾಗೆ ಮಾಡಿದ ಯಾವುದು? ಮೊದಲನೇದಾಗಿ ಆತನು ಅರಸನ ಅರಮನೆಯಿಂದ ಆತನು ಹೊರಗೆ ನಡೆದು ಬಂದ. It is very difficult decision. ಇದು ಕಠಿಣವಾದ ನಿರ್ಧಾರವಾಗಿತ್ತು. God put him there. ದೇವರು ಅಲ್ಲಿ ಆತನನ್ನು ಇಟ್ಟಿದ್ದ. God put him in palace. ದೇವರು ಆತನನ್ನು ಅರಮನೆಯಲ್ಲಿ ಇಟ್ಟಿದ್ದ. God gave him the beautiful life, the wealthy life. ಅಲ್ಲಿ ದೇವರು ಅವನಿಗೆ ಬೇಕಾದ ಎಲ್ಲ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದ. God gave him rich atmosphere. ಅಲ್ಲಿ ಒಂದು ಐಶ್ವರ್ಯ ಸಮೃದ್ಧಿಕರವಾದ ವಾತಾವರಣದಲ್ಲಿ ಆತನನ್ನು ಇಟ್ಟಿದ್ದ. And God wonderfully, very amazingly, God protected Moses. ಅಷ್ಟು ಮಾತ್ರ ದೇವರನ್ನು ಮೋಶೆಯನ್ನು ದೇವರು ಬಾಲ್ಯದಿಂದ ಅದ್ಭುತವಾಗಿ ವಿಚಿತ್ರವಾಗಿ ಕಾಪಾಡ್ತಾ ಬಂದಿದ್ದ. And they feed them with the money of Pharaoh. ಅವನು ಮೋಶೆಯ ಹಣದಿಂದ ಪೋಷಿಸಲ್ಪಡುವ ಹಾಗೆ ಮಾಡಿದ. And Moses stayed in the palace for 40 years. ಆ ಫರೋನ ಅರಮನೆಯಲ್ಲಿ ಮೋಶೆ 40 ವರ್ಷಗಳ ಕಾಲ ಕಳೆದ. Now time has come. ಈಗ ಅವನ ಜೀವಿತಕ್ಕೆ ಒಂದು ಸಮಯ ಬಂದಿದೆ. To live the palace life. ಆ ಒಂದು ಅರಮನೆಯ ಜೀವಿತವನ್ನು ಬಿಟ್ಟು ಬಿಡಬೇಕಾದ ಸಮಯ ಬಂದಿದೆ. Some people think that Joseph gone to Egypt. ಮೋಶೆ ಐಗುಪ್ತಕ್ಕೆ ಹೋದ ಎಂಬುದಾಗಿ ಕೆಲವರು ಹೇಳ್ತಾರೆ. Some people tell Joseph gone to Egypt. ಕೆಲವರು ಹೇಳ್ತಾರೆ ಯೋಸೇಫನು ಐಗುಪ್ತಕ್ಕೆ ಹೊರಟು ಹೋದ ಎಂಬುದಾಗಿ. And became king. ಅಲ್ಲಿಗೆ ಹೋಗಿ ಅರಸನಾದ ಎಂಬುದಾಗಿ. Here Moses was born in palace. ಆದರೆ ಇಲ್ಲಿ ನಾವು ನೋಡ್ತೇವೆ ಮೋಶೆ ಫರೋನ ಮಗನ ಮಗಳಾಗಿ ಆತನು ಅಲ್ಲಿ ಅರಮನೆಯಲ್ಲಿ ಬೆಳೆದ. Now he is getting out Amen. from palace. ಇಲ್ಲಿ ಈತನ ಅರಮನೆಯಿಂದ ಹೊರಗಡೆ ನಡೀತಾ ಇದ್ದಾನೆ. In the minds of human, ಮನುಷ್ಯರ ಮನಸ್ಸುಗಳಲ್ಲಿ Moses taking a wrong decision. ಇಲ್ಲಿ ಮೋಶೆ ತಪ್ಪಾದ ನಿರ್ಧಾರ ತೆಗೆದುಕೊಂಡ ಎಂಬುದಾಗಿ ಎಣಿಸ್ತಾರೆ. No, faith makes us to. ಇಲ್ಲ, ನಂಬಿಕೆ ಅನ್ನುವಂಥದ್ದು
whether it may look as a difficult decision, ಕಠಿಣವಾದ ನಿರ್ಧಾರವಾಗಿ ಕಂಡು ಬಂದಾಗ್ಯೂ, whether you may think that God calls me to do his ministry, ದೇವರು ಈ ಸೇವೆಯನ್ನು ನನಗೆ ಮಾಡಲಿಕ್ಕೆ ಹೇಳಿದ್ದಾರೆ ಎಂಬುದಾಗಿ ನೀನು ಅಂದುಕೊಳ್ಬೋದು. God called me to do job, ದೇವರು ನನ್ನನ್ನು ಉದ್ಯೋಗ ಮಾಡಲಿಕ್ಕೆ ಕರೆದಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಂಡಿರ್ಬೋದು. all those questions may come to your mind. ನಮ್ಮ ಮನಸ್ಸಿಗೆ ಅನೇಕವಾದ ಪ್ರಶ್ನೆಗಳು ಬರಬಹುದು. God is a faithful God. ಆದರೆ ದೇವರು ನಂಬಿಕಸ್ತಕನಾದ ದೇವರಾಗಿದ್ದಾನೆ. He can take and make a way for you. ಆತನು ಏನನ್ನಾದರೂ ಸಹ ನಿನಗೋಸ್ಕರ ತೆಗೆದುಕೊಂಡು ಮಾರ್ಗವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Even Moses staying in palace and growing up and becoming the king of Egypt. Now his story was not in the Bible. ಮೋಶೆ ಫರೋನ ಮಗನಾಗಿ ಅರಮನೆಯಲ್ಲಿ ಬೆಳೆದು ಅರಸನಾಗಿರುವಂಥದ್ದು ಈಗ ಸತ್ಯವೇದದಲ್ಲಿ ಅದರ ಕುರಿತು ಬರೆಯಲ್ಪಡಲಿಲ್ಲ. ಯಾಕಂದರೆ God called him to do this ministry. ಯಾಕಂದರೆ ಮೋಶೆ ಕರೆಯಲ್ಪಟ್ಟದ್ದು ಈ ಸೇವೆಯನ್ನು ಮಾಡುವುದಕ್ಕಾಗಿ ಮೋಶೆಯನ್ನು ದೇವರು ಉದ್ದೇಶ ಮಾಡಿದ್ದಾನೆ. First, he must get out from the palace. ನಾವು ನೋಡ್ತೇವೆ ಆತನು ಖಂಡಿತವಾಗಿ ಅರಮನೆಯಿಂದ ಹೊರಗೆ ನಡೀಲೇಬೇಕಾದ ಸಂಗತಿ ಆಗಿತ್ತು. Second, ಎರಡನೇದಾಗಿ he must stand against Pharaoh. ಎರಡನೇ ಒಂದು ತೀರ್ಮಾನ ಅಲ್ಲಿ ನಾವು ನೋಡ್ತೇವೆ, ಫರೋನಿಗೆ ವಿರುದ್ಧವಾಗಿ ಆತನು ನಿಲ್ಲಬೇಕಾದದ್ದು. Third, ಮೂರನೇದಾಗಿ join with the people of slave people. ಆದರೆ ಅಲ್ಲಿ ಗುಲಾಮರಾಗಿ ಬಾಧಿಸಲ್ಪಡುವಂಥ ಇಸ್ರಾಯೇಲರ ಒಂದು ಹಿಂಸೆಗಳೊಂದಿಗೆ ಒಂದಾಗುವಂಥ ತೀರ್ಮಾನ. Fourth, ನಾಲ್ಕನೇದಾಗಿ he want to stand against the people that you know before. ತನಗೆ ಪರಿಚಯವಿರುವಂಥ ತನ್ನ ಸಂಬಂಧವಾಗಿ ಬೆಳೆದಿರುವಂಥ ಜನರಿಗೆ ವಿರೋಧವಾಗಿ ನಡೆಯುವಂಥ ಒಂದು ತೀರ್ಮಾನ ಆತನು ಮಾಡಿಕೊಂಡ. What made Moses to live his palace life, his grandfather, his friends. ಇಲ್ಲಿ ನಾವು ನೋಡ್ತೇವೆ ತನ್ನ ಸ್ನೇಹಿತರನ್ನು, ತನ್ನ ಅರಮನೆಯನ್ನು, ಫರೋನನ್ನು ಇವೆಲ್ಲವನ್ನು ಬಿಟ್ಟು ಹೊರಗಡೆ ನಡೆಯುವ ಹಾಗೆ ಮೋಶೆಯನ್ನು ಮಾಡಿದ್ದಾದರೂ ಏನು? His mother's teaching. ಆತನ ತಾಯಿಯ ಉಪದೇಶವಾಗಿತ್ತು. Faith is always looking at things that are not seen. ನಂಬಿಕೆ ಅನ್ನುವಂಥದ್ದು ಕಣ್ಣಿಗೆ ಕಾಣದವುಗಳನ್ನು ನೋಡುವಂಥದ್ದು ಆಗಿದೆ. You may say that is good. ನಾವು ಅಂದ್ಬೋದು ಇದು ಒಳ್ಳೆಯದು ಎಂಬುದಾಗಿ. Faith is not working as a wish. ನಮ್ಮ ಆಶೆ ಪ್ರಕಾರ, ನಮ್ಮ ಅನಿಸಿಕೆ ಪ್ರಕಾರ ನಡೆಯುವಂಥದ್ದು ನಂಬಿಕೆ ಅಲ್ಲ. In palace life there is sinful all around him. ಆ ಅರಮನೆ ಜೀವಿತದಲ್ಲಿ ಪಾಪ ಅನ್ನುವಂಥದ್ದು ಆತನು ಸುತ್ತು ಆವರಿಸಿಕೊಂಡಿತ್ತು. But Moses stayed with God. ಆದರೆ ಮೋಶೆ ತನ್ನ ತೀರ್ಮಾನದಲ್ಲಿ ದೇವರೊಂದಿಗೆ ನಿಂತಂಥ ವ್ಯಕ್ತಿಯಾಗಿದ್ದಾನೆ. In the separation means ಪ್ರತ್ಯೇಕತೆ ಅಂತ ಹೇಳುವಾಗ not physical separation. ಭೌತಿಕವಾದ ಪ್ರತ್ಯೇಕತೆ ಅಲ್ಲ. It is the mind. Is a separation from sinful nature. ಆದರೆ ಪಾಪ ಜೀವಿತದಿಂದ, ಪಾಪ ಸ್ವಭಾವದಿಂದ ನಮ್ಮ ಮನಸ್ಸು ಪ್ರತ್ಯೇಕವಾಗುವಂಥದ್ದಾಗಿದೆ. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ.
ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆ ಜೀವಿತದಿಂದ 3ನೇ ಭಾಗ ಪ್ರತ್ಯೇಕತೆ ಎಂಬುದರ ಕುರಿತು ನಾವು ಧ್ಯಾನ ಮಾಡ್ತಾ ಬಂದೆವು. ನಂಬಿಕೆ ಅನ್ನುವಂಥದ್ದು ಸರಿಯಾದ ದೇವರ ಚಿತ್ತಾನುಸಾರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹಾಗೆ ನಮ್ಮ ನಡೆಸ್ತೈತೆ ಎಂಬುದಾಗಿ. ದೇವರ ಚಿತ್ತಾನುಸಾರವಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು ಲೋಕದ ಪ್ರಕಾರದ ಕಠಿಣವಾಗಿ ಇರುವಂಥವಾಗಿರ್ತವೆ, ಬಟ್ ಆದರೆ ಬರುವಂಥ ಪ್ರತಿಫಲ ಉನ್ನತವಾಗಿರ್ತೈತೆ ಎಂಬುದಾಗಿ ಮೋಶೆ ಜೀವಿತದಿಂದ ನಾವು ಕಲಿತುಕೊಳ್ತಾ ಬರ್ತಿದ್ದೇವೆ. ಪವಿತ್ರಾತ್ಮನು ಈ ಒಂದು ಸತ್ಯಗಳನ್ನು ಅರಿತುಕೊಂಡು ನಮ್ಮ ಜೀವನದಲ್ಲಿ ಸಹ ನಂಬಿಕೆ ಅಂದರೆ ದೇವರೊಂದಿಗೆ ನಿಲ್ಲುವಂಥದ್ದು ಎಂಬುದಾಗಿ ತಿಳಿಯುವಂತೆ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಮೋಶೆ ಜೀವಿತದಿಂದ ಪ್ರತ್ಯೇಕತೆ ಕುರಿತು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಸ್ವಾಮಿ. ಲೋಕದಿಂದ, ಲೋಕದ ಪದ್ಧತಿಗಳಿಂದ, ಲೋಕದ ವಿಷಸ್ಸಿಂದ ದೇವರಿಗಾಗಿ ಜೀವಿಸುವಂಥ ಜೀವಿತವೇ ಕ್ರೈಸ್ತವರ ಜೀವಿತ ಎಂಬುದಾಗಿ ನಾವು ಕಲಿತುಕೊಳ್ತಾ ಬಂದಿದ್ದೇವೆ. ಕೇಳಿರುವಂಥ ಪ್ರತಿಯೊಬ್ಬರಲ್ಲಿ ಈ ವಾಕ್ಯವು 100ರಷ್ಟು ಫಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಘನಮಾನ ಮಹಿಮೆಗಳ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. God bless you all.